ರಾಜಧಾನಿ ಬೆಂಗಳೂರಿನಲ್ಲಿ ದಿನೇ ದಿನೇ ನೀರಿಗಾಗಿ ಹಾಹಾಕಾರ ಹೆಚ್ಚಾಗ್ತಾ ಇದೆ. ಹೀಗಾಗಿ IPL ಮ್ಯಾಚ್ಗೂ ಜಲಕಂಟಕ ಎದುರಾಗೋ ಸಾಧ್ಯತೆ ಇದೆ. ಆದ್ರಿಂದ ಬೆಂಗಳೂರಿನಲ್ಲಿರೋ ಪಂದ್ಯಗಳು ಬೇರೆ ರಾಜ್ಯಕ್ಕೆ ಶಿಫ್ಟ್ ಮಾಡುವಂತೆ ಜಾಲತಾಣದಲ್ಲಿ ಆಗ್ರಹ ಹೆಚ್ಚಾಗಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ರಾಜ್ಯ ರಾಜಧಾನಿಯಲ್ಲಿ ಜೀವಜಲಕ್ಕೆ ಹಾಹಾಕಾರ. IPL ಮ್ಯಾಚ್ಗೂ ಎದುರಾಗುತ್ತಾ ಜಲಕಂಟಕ. ರಾಜ್ಯ ರಾಜಧಾನಿಯಲ್ಲಿ ಹನಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಒಂದು ಬಿಂದಿಗೆ ಜೀವಜಲಕ್ಕೂ ಪರದಾಡ್ತಾ ಇದ್ದಾರೆ. ನೀರ್ ಕೊಡಿ ಅಂತ BBMP BWSSB ಮುಂದೆ ತಮ್ಮ ಸಾಲು ಅಹವಾಲನ್ನ ಸಲ್ಲಿಸ್ತಾ ಇದ್ದಾರೆ. ಆದ್ರೆ ಒಂದು ಹನಿ ನೀರು ಎದುರಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. IPL ಮ್ಯಾಚಸ್ ಬೇಡ ಅಂತ ನಮ್ಮ ಅನಿಸಿಕೆ. ಯಾಕೆಂದರೆ 2016ರಲ್ಲಿ ಮಹಾರಾಷ್ಟ್ರದಲ್ಲೂ ಇದೇ ಥರ ಸಿಚುವೇಶನ್ ಇದ್ದಾಗ ಅಲ್ಲಿರೋ ಗೌರ್ಮೆಂಟು ಇಲ್ಲಿ ಹೈಕೋರ್ಟ್ ಡಿಸಿಷನ್ ಕೊಟ್ಟಿತ್ತು ಬೇಡ ನಡೆಸೋದು ಅಂತ. ಅವ್ರು ಬೇರೆ ಕಡೆ ಶಿಫ್ಟ್ ಮಾಡಿದರು. ಈ ಸಲ ನಮ್ಮವರು ಅದೇ ಥರ ಮಾಡಬೇಕು ಅಂತ ನಮ್ಮ ಗೌರ್ಮೆಂಟ್ಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಯಾಕೆಂದರೆ ಬರೀ ಪಿಚ್ಚರ್ಸ್ಗೆ 15ರಿಂದ 20 ಸಾವಿರ ನೀರು ಬೇಕಾಗುತ್ತೆ ಎವ್ರಿ ಡೇ ಅಂತ ಆ ರಿಪೋರ್ಟ್ ಹೇಳಿದೆ. ನೀರಿನ ಸಮಸ್ಯೆ ಬೆನ್ನಲ್ಲೇ ನಗರದಲ್ಲಿ ಹೊಸ ಬೇಡಿಕೆ ಶುರುವಾಗಿದೆ. ನೀರು ಬಂದು 10 ತಿಂಗಳಾಯ್ತು ಸರ್. 10 ತಿಂಗಳಿಂದ ನೀರಿಲ್ಲ. ನಮಗೆ 600 ರೂಪಾಯಿದು 800 ಇತ್ತು. 1,500 ಮಾಡೋರೆ ಕ್ಯಾಂಟ್ರು. 1,500 3,000 ಕ್ಯಾಂಟ್ರು ಜಸ್ಟ್ ತಗೊಂಡು ಹಾಕಿದ್ದೀನಿ ನಾನು. ಇವಾಗ 3,000 ಒಂದು ಟ್ಯಾಕ್ಟ್ರಿ ಎಲ್ಲಿಂದ ತಂದು ಹಾಕೋದು ನಾವು ಹೇಳಿ? IPLಗೂ ಜಲಕಂಟಕ. ಪ್ರತಿ ಪಂದ್ಯಕ್ಕೂ ಲಕ್ಷಾಂತರ ಲೀಟರ್ ನೀರಿನ ಅಗತ್ಯತೆ ಇದೆ. ಬೆಂಗಳೂರಿನ ಪಂದ್ಯಗಳನ್ನ ಬೇರೆ ರಾಜ್ಯಕ್ಕೆ ಶಿಫ್ಟ್ ಮಾಡಿ. 2016ರಲ್ಲಿ ಮಹಾರಾಷ್ಟ್ರದಲ್ಲಿ ಭೀಕರ ಬರಗಾಲ. ಪಂದ್ಯಗಳು ಶಿಫ್ಟ್. ರಾಜ್ಯದಲ್ಲಿ ಬರಗಾಲ ಇದೆ. ಮ್ಯಾಚ್ ಶಿಫ್ಟ್ಗೆ ಅಭಿಯಾನ. ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಗೂ ಸಿದ್ಧತೆ. ಗೃಹ ಬಳಕೆಗೆ ನೀರಿಲ್ಲದೆ ಸಿಲಿಕಾನ್ ಸಿಟಿ ಮಂದಿ ಪರದಾಡ್ತಾ ಇದ್ದಾರೆ. ವಾಶ್ರೂಮ್ಗೆ ಮಾಲ್ ಮೊರೆ ಹೋಗ್ತಾ ಇದ್ದಾರೆ. ಬಿಸಿಲಿನ ಬೇಗೆಗೆ ಬಳಲಿ ಬೆಂಡಾಗಿ ಮಾಲ್ನ ACಯಲ್ಲಿ ಕಾಲ ಕಳೀತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಮಾಲ್ಗಳು ಫುಲ್ ರಶ್ ಆಗ್ತಿವೆ. ಇನ್ನು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಗಾಂಧಿಪುರದ ಜನ ಹನಿ ಜೀವ ಜಲಕ್ಕೂ ಪರದಾಡ್ತಾ ಇದ್ದಾರೆ. ಖಾಲಿ ಬಿಂದಿಗೆಗಳನ್ನ ಹಿಡಿದು ತಮ್ಮ ಕೋಪ ತಾಪ ಹೊರಹಾಕ್ತಾ ಇದ್ದಾರೆ. ಹನಿ ನೀರು ಸಿಗದೆ IT ಸಿಟಿ ಮಂದಿ ಜರ್ಜರಿತರಾಗಿರೋದಂತೂ ನಿಜ.